ಹೊನ್ನಾವರ ತಾಲೂಕಿನ ಹೊಸಕುಳಿಯಲ್ಲಿ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿಯ ವನ ನಿರ್ಮಾಣವಾಗುತ್ತಿದ್ದು, ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ತಂಡದ ಸ್ವಯಂ ಸೇವಕರು ಹಣ್ಣಿನ ಸಸಿಗಳನ್ನು ನೆಟ್ಟರು. ವ್ಯವಸಾಯ ಸೇವಾ ಸಹಕಾರಿ ಸಂಘ ಹೊಸಕುಳಿ ನೇತೃತ್ವದಲ್ಲಿ ಅರಣ್ಯ ಇಲಾಖೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹೊನ್ನಾವರ ತಾಲೂಕಿನ ಹೊಸಕುಳಿಯಲ್ಲಿ ರಾಣಿ ಚೆನ್ನಭೈರಾದೇವಿ ವನ ನಿರ್ಮಾಣವಾಗುತ್ತಿದೆ. ಕಾಡು ಪ್ರಾಣಿಗಳ ಸಂಘರ್ಷ ತಪ್ಪಿಸುವ ಹೊಸ ಮಾದರಿಯ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಅಂತೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ತಂಡದ ಸ್ವಯಂ ಸೇವಕರು ಭಾಗಿಯಾಗಿ ಸುಮಾರು 240 ಹಣ್ಣಿನ ಸಸಿಗಳನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪ್ರಭಾಕರ್ ಎಚ್ ಮಾತನಾಡಿ, ಸುಮಾರು 80 ಜಾತಿಯ ಹಣ್ಣಿನ ಸಸಿಗಳನ್ನು ಇಲ್ಲಿ ನಾಟಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇದು ಹಣ್ಣುಗಳ ಬೃಹತ್ ತೋಟವಾಗಿ ಕಂಗೊಳಿಸುತ್ತದೆ. ಜಿಲ್ಲೆಯ ಪ್ರವಾಸೋದ್ಯಮ ತಾಣವಾಗಿ ಬೆಳೆಯಲಿದೆ ಎಂದರು. ಬಹುಶಃ ಇದು ಈ ಭಾಗದಲ್ಲಿ ಪ್ರಥಮ ಪ್ರಯತ್ನ. ಇದು ಎಲ್ಲ ಕಡೆಗಳಲ್ಲೂ ರಾಜ್ಯಾದ್ಯಂತ ಆದರೆ ಇಲ್ಲಿ ಬಹಳಷ್ಟು ಅನುಕೂಲಕರ ಆಗ್ತದೆ. ಬಹುಶಃ ನಮ್ಮ ವಿಶೇಷ ಅಂತ ಹೇಳಿದ್ರೆ, ನಾನು ಗಮನಿಸಿದ ಹಾಗೆ ಸುಮಾರು 80ಕ್ಕೂ ಹೆಚ್ಚು ಹಣ್ಣಿನ ಜಾತಿಯ ಗಿಡಗಳನ್ನು, ಅದು ವರ್ಷದ ಬಹುತೇಕ ದಿನಗಳಲ್ಲಿ ಹಣ್ಣು ಕೊಡುವಂಥದ್ದು, ಫಲ ಕೊಡುವಂಥದ್ದು ಗಿಡಗಳನ್ನು ಮಾಡಿದ್ದಾರೆ. ಅವರ ಆಶಯ ಏನಂತ ಹೇಳಿದ್ದು, ನಮ್ಮ ಹೊನ್ನಾವರ ತಾಲೂಕು ಒಂದು ಪ್ರವಾಸಿ ತಾಣ. ಮುಂದೊಂದು ದಿನ ಈ ಪ್ರವಾಸಿ ತಾಣಕ್ಕೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರುವಂತಹ ಪ್ರವಾಸಿಗರು ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು, ಕಾಡಿನ ಹಣ್ಣುಗಳು ಮತ್ತು ವಿಶೇಷವಾದ ಹಣ್ಣಿನ ರುಚಿಯನ್ನು ನೋಡಬೇಕು. ಆ ಮೂಲಕ ಈ ಭಾಗದ ಒಂದು ಪ್ರವಾಸಿ ತಾಣಕ್ಕೆ ಇದೊಂದು ಕೊಡುಗೆಯಾಗಿ ಕೊಡುವುದಕ್ಕೆ ಅವರ ಒಂದು ಶ್ರಮ ಮತ್ತು ಅವರೆಲ್ಲರ ತಂಡದ ಶ್ರಮ ಇದೆ. ಚೆನ್ನಭೈರಾದೇವಿ ವನ ನಿರ್ಮಾಣ ಸಮಿತಿ ಅಧ್ಯಕ್ಷ ಎಂಆರ್ ಹೆಗಡೆ ಮಾತನಾಡಿ, ಹೊನ್ನಾವರ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಹಣ್ಣಿನ ವನ ನಿರ್ಮಾಣ ಮಾಡುತ್ತಿದ್ದೇವೆ. ಎಲ್ಲಾ ಕಡೆಯೂ ಇದೇ ರೀತಿಯ ಹಣ್ಣಿನ ವನ ನಿರ್ಮಾಣವಾದರೆ ಕೃಷಿಗೆ, ಕಾಡು ಪ್ರಾಣಿಗಳ ಉಪಟಳ ತಪ್ಪುತ್ತದೆ ಎಂದರು. ಹೊನ್ನಾವರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಾವಿಲ್ಲಿ ಚಾಲನೆ ಕೊಟ್ಟಿದ್ದೇವೆ. 80 ಜಾತಿ ಹಣ್ಣಿನ ಗಿಡಗಳನ್ನ ಅರಣ್ಯ ಇಲಾಖೆ ಸಹಕಾರದೊಂದಿಗೆ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಇವತ್ತು ಫಸ್ಟ್ ಟೈಮ್ ಆಗಿದೆ. ಇದರಂತೆ ಕರ್ನಾಟಕ ಎಲ್ಲ ಕಡೆ ಇದು ಹಬ್ಬಬೇಕು. ಮಾನವ ಕಾಡು ಪ್ರಾಣಿ ಸಂಘರ್ಷ ಕಡಿಮೆ ಆಗಬೇಕು. ಎಲ್ಲ ಕಡೆ ಕಾಡು ಹಣ್ಣಿನ ವನಗಳಾಗಬೇಕು. ನಮ್ಮ ಹೊನ್ನಾವರ ತಾಲೂಕಲ್ಲಿ ಹೊಸಕುಳಿ ಗ್ರಾಮ, ಆರೋಳಿ ಮುಂಡಗೋಡು ಗ್ರಾಮ, ಇದು ಹಣ್ಣು ಬೆಳೀಲಿಕ್ಕೆ ಭಾಳ ಒಳ್ಳೆ ಪ್ರದೇಶ. ಇದು ಇಲ್ಲಿ ಬಹುತೇಕ ಮಣ್ಣಿನ ಜಾಗ ಇದೆ. ಇಲ್ಲಿ ಪೇಟೆಯಿಂದ ಹತ್ತಿರ 3 ಕಿಲೋಮೀಟ್ರು. ಇಲ್ಲಿ ಸಾಕಷ್ಟು ಇಡೀ ಗ್ರಾಮದಲ್ಲಿ ಹಣ್ಣಿನ ಗಿಡಗಳನ್ನು ನೆಟ್ಟರೆ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರು ಕಾಡನ್ನು ತಿನ್ನಲಿಕ್ಕಾಗಿ ಬೆಂಗಳೂರಿಂದ ಬರಬೇಕು, ಬಾಂಬೆದಿಂದ ಬರಬೇಕು, ದಿಲ್ಲಿಯಿಂದ ಬರಬೇಕು. ಈ ವ್ಯವಸ್ಥೆ ಹೊಸ ಮಾದರಿಯಾಗಿ ಆಗಲಿ ಅಂತೇಳಿ ಆಶೆ ಮಾಡಿ ನೀವೆಲ್ಲ ಸಹಕಾರ ಕೊಟ್ಟರೆ ಧನ್ಯವಾದಗಳು ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿ ಶ್ಯಾಮ್ ದೇಸಾಯಿ, ಅಶೋಕ್ ನಾಯ್ಕ್, ಉದಯ್, ಶೌರ್ಯ ತಂಡದ ನರಸಿಂಹ ನಾಯ್ಕ್ ಹರಡಸೆ, ರಮೇಶ್, ಅನಿತಾ ಸೇರಿದಂತೆ ಅರಣ್ಯ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.